ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ತುಮಕೂರು ಲೋಕಸಭೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾಗಿ ಪ್ರದೀಪ್ ಕುಮಾರ್ ದೊಡ್ಡಮುದ್ದೇಗೌಡ ಅವರು ಇಂದು ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಸೋಮಸುಂದರ್ ಕೆಎಸ್, ರಾಜ್ಯ ಕಾರ್ಯದರ್ಶಿ ಜ್ಞಾನ ಸಿಂಧು ಸ್ವಾಮಿ, ಜಿಲ್ಲಾಧ್ಯಕ್ಷರಾದ ಗಜೇಂದ್ರ ಕುಮಾರ್ ಗೌಡ, ಜಿಲ್ಲಾ ಪದಾಧಿಕಾರಿಗಳಾದ ಜಯಂತ್ ಡಿಸಿ, ಶೌಕತ್ ಮರುಳೇಗೌಡ, ದೇವರಾಜು ಇಮ್ತಿಯಾಜ್, ಮಹಾಂತೇಶ್, ಪ್ರಭಾಕರ್, ರವಿಕಿರಣ್, ರವಿಕುಮಾರ್ ಕೆಸಿ, ಪಕ್ಷದ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ನಮಸ್ತೆ, ನಾನು ನಿಮ್ಮ ಪ್ರದೀಪ್ ಕುಮಾರ್ ದೊಡ್ಡಮುದ್ದೇಗೌಡ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಈಗ ನಾಮಪತ್ರ ಸಲ್ಲಿಸಿದ್ದೀನಿ. ಈ ಬಾರಿ ತುಮಕೂರು ಜಿಲ್ಲೆಯ ಎಲ್ಲ ಮಹಾಜನರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿಯಾದ ನನಗೆ ಆಶೀರ್ವಾದ ಮಾಡಿ, ನಿಮ್ಮ ಏನು ಕೂಗಿದೆ ಅದನ್ನು ದೆಹಲಿ ಮಟ್ಟದಲ್ಲಿ ಗರ್ಜಿ ಉತ್ಸವಂತೆ ಮಾಡಿ, ನಿಮಗೆ ಯಾವುದು ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನು ಪಟ್ಟಲಿಕ್ಕೆ ಈ ಬಾರಿ ನೀವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬ್ಯಾಟರಿ ಗುರುತಿಗೆ ಮತ ನೀಡುವುದರ ಮೂಲಕ ನನ್ನನ್ನು ಚುನಾಯಿಸಿ ಅಂದರೆ ಲೋಕಸಭೆಗೆ ಆಯ್ಕೆ ಮಾಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಬೆಳ್ತಾ ಇದ್ದೀನಿ. ಯಾಕೆಂದರೆ ನೀವು ನೋಡಿದ್ದೀರಾ, ಸುಮಾರು 40-50 ವರ್ಷದಿಂದ ಒಂದು ಕುಟುಂಬ ರಾಜಕಾರಣ ತುಮಕೂರು ಜಿಲ್ಲೆಯ ಲೋಕಸಭೆಯಲ್ಲಿ ನಡೀತಾನೇ ಬರ್ತಿದೆ. ಅವರಾದ್ಮೇಲೆ ಇವರು, ಇವರಾದ್ಮೇಲೆ ಇವರು, ಇದೇ ಥರ ಯಾವುದೇ ಸಾಮಾನ್ಯ ಕುಟುಂಬಕ್ಕೆ ಇಲ್ಲಿ ಅಧಿಕಾರ ಸಿಗ್ತಾ ಇಲ್ಲ. ಹಾಗಾಗಿ ಸಾಮಾನ್ಯರು ದಿನ ತುಮಕೂರು ಜಿಲ್ಲೆಯ ಎಲ್ಲ ವಿಧಾನಸಭೆ, ಎಲ್ಲ ಹಳ್ಳಿಗಾಡುಗಳಲ್ಲೂ ನಗರದಲ್ಲೂ ಅಷ್ಟೇ ಎಲ್ಲರೂ ನರಳುತ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ನಿಮಗೆ ಒಂದೇ ಆಯ್ಕೆ ಇರೋದು. ಫಸ್ಟು ನೀವು ನೋಡಿದ್ರೆ ಇಲ್ಲಿ ಕಾಂಗ್ರೆಸ್, BJP ಮತ್ತು JDS ಇಲ್ಲ, ಈಗ ಮರ್ಜಾಗಿದೆ, ಆ ಪಕ್ಷ ಇಲ್ಲ. ಆದರೂ ಸಮೇತ ಅವರು ಯಾವ ರೀತಿಯಾಗಿ ತಮಗೆ ರಾಜಕಾರಣ ಮಾಡ್ತಾ, ನಿಮ್ಮ ಹಕ್ಕುಗಳನ್ನ ದಮನ ಮಾಡ್ತಾ, ಅವರು ಇಲ್ಲಿ ತುಮಕೂರು ಜಿಲ್ಲೆ ಅಭಿವೃದ್ಧಿ ಆಗಿಲ್ಲ. ಕಳೆದ 40 ವರ್ಷದಿಂದ ಏನು ಅಧಿಕಾರ ಮಾಡಿದಂಥ ಕುಟುಂಬಗಳು ಅಭಿವೃದ್ಧಿ ಆಗಿದ್ದಾವೆ ವಿನಃ ಸಾಮಾನ್ಯರಾಗಿದ್ದಂಥ GS ಬಸವರಾಜು ಇವತ್ತು ಸಾವಿರಾರು ಕೋಟಿಗೆ ಬೆಲೆ ಬಾಳುವಂಥ ವ್ಯಕ್ತಿ ಆಗಿರೋದು. ಅಂದರೆ ಸಾಮಾನ್ಯರು ಉದ್ಧಾರ ಆಗಿಲ್ಲ. MP ಆಗಿದ್ದಂಥ GS ಬಸವರಾಜು ಅವರು ಮಾತ್ರ ಆಗಿದ್ದಾರೆ. ಹಾಗಾಗಿ ಇದೇ ಥರ ಈಗ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹೌದು, ಅವರು ಅಷ್ಟೇ ಏನು ಆ ಪಕ್ಷದಿಂದ ಈ ಕಾಂಗ್ರೆಸ್ಸಿಂದ JDSಗೆ, JDSಯಿಂದ ಕಾಂಗ್ರೆಸ್ಸಿಂದ MP ಆದರು. ತಿರ್ಗಾ ಅಧಿಕಾರ ಲಾಲಾಸೆಗೋಸ್ಕರ BJPಗವರು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಿದ್ದಾರೆ ಮುದ್ದನ್ಮೇಗೌಡರು. ಈ ಬಾರಿ ಸಾಮಾನ್ಯರು ಅರ್ಥ ಮಾಡ್ಕೊಬೇಕು, ಇವರು ಪಕ್ಷದಿಂದ ಪಕ್ಷಕ್ಕೆ ಆಳ್ತಿರೋ ವಿನಃ ಸ್ವಾರ್ಥ ರಾಜಕಾರಣಕ್ಕೆ ವಿನಃ ಅಥವಾ ಯಾವುದೇ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಅಲ್ಲ ಅಂತ ಹೇಳ್ತಾ ಅವ್ರು ಹೇಳ್ತಾರೆ, ನಾನು ಅದನ್ನು ತಂದೆ ಇದನ್ನು ತಂದೆ ಅಂತ. ಅವೆಲ್ಲ ನೋಡಿರ್ಬೋದು. ಇಲ್ಲಿ ಏನಾದರೂ ನಾವು ಒಂದೇ ಒಂದು ಮಾತು ಹೇಳ್ತೀನಿ, ತುಮಕೂರು ಜಿಲ್ಲೆಯಲ್ಲಿ ತಾಲೂಕು ಆಫೀಸ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಕಚೇರಿ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು ಲಂಚ ನಿಂತಿದೆಯಾ? ಯಾಕೆ ನಿಂತಿಲ್ಲ? ಇವ್ರು ಹೇಳ್ತಾರೆ ನಾನು MP ಆಗಿದ್ದಾಗ ನಾನೆಲ್ಲನೂ ಕೇಂದ್ರದಿಂದ ತಂದೆ ಅಂತ. ಭ್ರಷ್ಟಾಚಾರನೂ ಅದೇ ಮಟ್ಟದಲ್ಲಿದೆ. ಮತ್ತು ಅವ್ರು ಯಾವುದೂ ಸಮೇತ ಜನರಿಗೋಸ್ಕರ ಯಾವುದೂ ಮಾಡಿಲ್ಲ, ತನ್ನ ಜೇಬು ತುಂಬೋದಕ್ಕೋಸ್ಕರ ಇಬ್ಬರು ಅಂದರೆ ಈಗ ನಿಂತಿರೋ ಮಾಜಿ ಈಗ ಹಾಲಿ MP ಅವರು ಬೇರೆಯವ್ರನ್ನ ಕರ್ಕೊಂಬಂದು ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ಚುನಾವಣೆ ನಿಲ್ಲಲ್ಲ, ಯಾರೂ ಗತಿ ಇಲ್ಲವೇನೋ BJPನಲ್ಲಿ ಅಥವಾ ಬೇರೆ ಪಕ್ಷಗಳಲ್ಲಿ ಅಂತ ಬೇರೆ ಕ್ಷೇತ್ರದಿಂದ ಎರವಲು ಪಡ್ಕೊಂಡು ತುಮಕೂರು ಜಿಲ್ಲೆಯನ್ನು ಆಳೋದಕ್ಕೆ ಬೇರೆ ಜಿಲ್ಲೆಯಿಂದ ಕರ್ಕೊಂಬಂದಿದ್ದಾರಲ್ಲ ಇದೇ MP ಇವರು. ಹಾಗಾಗಿ ಇದು ಯಾವ ರೀತಿ ರಾಜಕಾರಣ ನಡೀತದೆ ತುಮಕೂರಲ್ಲಿ ಅಂದರೆ, ನಿಮಗೇನಾದರೂ ಇಲ್ಲಿನ ಲೋಕಲ್ ಅಭ್ಯರ್ಥಿ ಆಗಿರ್ಬೋದು ಮತ್ತು ಇಲ್ಲಿನ ಸಮಸ್ಯೆಗಳನ್ನ ಕೇಳೋರು ಯಾರಾದರೂ ಇರ್ಬೋದು. ಅಂದರೆ ಒಬ್ಬ ಸಾಮಾನ್ಯ ಕೆಲಸಗಾರ ಮಾತ್ರ ನಿಮ್ಮ ಸಮಸ್ಯೆಗಳನ್ನ ಕೇಳ್ಬೋದು. AC ಕಾರಲ್ಲಿ ಓಡಾಡ್ತಕ್ಕಂಥ ಇಬ್ಬರು MPಗಳು ಅವರೇನು ಮಾಜಿ MPಗಳು ಏನೂ ಮಾಡಿಲ್ಲ. ಹಾಗಾಗಿ ಈ ಬಾರಿ ಮತ್ತೊಮ್ಮೆ ಕೈ ಮುಗಿದು ಎಲ್ಲರಿಗೂ ಕೇಳ್ತಾ ಇದ್ದೀವಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೀವು ಗೆಲ್ಲಿಸಿದ್ದೇ ಆದರೆ ನಿಮ್ಮ ಕೂಗನ್ನು ದೆಹಲಿ ಮಟ್ಟದಲ್ಲಿ ಗಟ್ಟಿ ಧ್ವನಿಯಾಗಿ ಕೇಳಿ, ನಿಮಗೇನು ಸೌಲಭ್ಯ. ನಾನು ತುಮಕೂರು ತಾಲೂಕು ಪೌರ ಹೋಬಳಿ ನಂದೇಹಳ್ಳಿ ಗ್ರಾಮದವನು. ಈಗ ಸದ್ಯದಲ್ಲಿ ಶಿರಾದಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಮೂಲತಃ ಓದಿದ್ದೆಲ್ಲ ಇಲ್ಲಿ ಯೂನಿಯನ್ ಕ್ರಿಶ್ಚಿಯನ್ ಕಾಲೇಜು, ಇಲ್ಲಿ ವಿವೇಕಾನಂದ ಕಾಲೇಜು. ಈಗ ನಾನು LLB ವಿದ್ಯೋದಯ ಲಾ ಕಾಲೇಜಲ್ಲಿ ಫಸ್ಟ್ ಇಯರ್ LLB ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ತುಮಕೂರು ಜಿಲ್ಲಾ ಅಧ್ಯಕ್ಷ KRS ಪಾರ್ಟಿ ತುಮಕೂರು ಜಿಲ್ಲೆಯ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಲೋಕಸಭಾ ಚುನಾವಣೆಗೂ ಒಂದು KRS ಪಕ್ಷದ ಪ್ರಚಾರವನ್ನು ಅಂದರೆ ಮನೆಗೂ ಹಳ್ಳಿಗೂ ತಲುಪಿಸಬೇಕಾಗಿದೆ. ಯಾಕೆಂದರೆ ರಾಜ್ಯದ ಮತ್ತು ದೇಶದ ಜನಗಳು 80% ಜನಗಳಿಗೆ MP ಅಂದರೆ ಏನು ಅಂತ ಗೊತ್ತಿಲ್ಲ, MLA ಅಂದರೆ ಏನು ಅಂತ ಗೊತ್ತಿಲ್ಲ. ಆ ಕೆಲಸ ಮಾಡಬೇಕಾಗಿರೋ ರಾಜಕಾರಣಿಗಳು ಇವತ್ತು ಮನೆ ಅಂದರೆ ಅವರವರ ಸ್ವಂತ ಮನೆಗಳ ಸ್ವೇಚ್ಛಾಚಾರಕ್ಕೆ ಅವರೆಲ್ಲ ಬದುಕಿ ಇವತ್ತು ರಾಜ್ಯದ ರಾಜಕಾರಣ ಮತ್ತು ದೇಶದ ರಾಜಕಾರಣ ಸ್ವಕುಟುಂಬಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. MP ಅಂದ್ರೇನು, MP ಅನುದಾನ ಅಂದ್ರೇನು, MP ಅನ್ನೋನು ಎಲ್ಲಿ ಸಿಗ್ತಾನೆ, MP ವೈಖರಿ ಏನು, MPಯಿಂದ ನಮಗೇನು ಲಾಭ, MP ಅನ್ನೋನು ಎಲ್ಲವನೇ ಅಂತ ಇವತ್ತು ಚುನಾವಣೆ ಮುಗಿದು ಇವತ್ತು ಅಭ್ಯರ್ಥಿ ಘೋಷಣೆಯಾಗಿ ಒಂದು ಗೆದ್ದ ನಂತರ
ಇನ್ನು 5 ವರ್ಷದ ತನಕ MP ಅನ್ನೋನು ಯಾರು ಅಂತ ಈ ರಾಜ್ಯದಲ್ಲೂ ಅಥವಾ ಈ ಕ್ಷೇತ್ರದಲ್ಲೂ, ತುಮಕೂರು ಕ್ಷೇತ್ರದಲ್ಲೂ ನಾವ್ಯಾರು ನೋಡಿಲ್ಲ. ಯಾರಿಗಾದ್ರೂ ಹೋಗಿ ಕೇಳಿದ್ರೆ ನಾವೆಲ್ಲ MP ಅಂದರೆ ಏನು, ಯಾವಾಗ, ಏನು ಚುನಾವಣೆ, ಏನು ಅಂತ ಕೇಳ್ತಾರೆ. ಅಂದರೆ MP ಅನ್ನೋದು ಒಂದು ಜವಾಬ್ದಾರಿ, ಒಂದು ರಾಜಕಾರಣ ಮಾಡ್ತಾ ಇರುವ, ದೇಶವನ್ನು ಉಳಿಸುವ, ಈ ರಾಜ್ಯವನ್ನು ಪ್ರತಿನಿಧಿಸುವ, ಒಂದು ಮಾತುಗಾರಿಕೆ ಇರುವ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಲೋಕಸಭೆಯಲ್ಲಿ ಈ ರಾಜ್ಯದ, ಈ ಕ್ಷೇತ್ರದ ಪರವಾಗಿ ಮಾತಾಡಬೇಕು ಅಂತ ಹೊರಡಬೇಕು ಅಂತಂದರೆ ಅಂಥ ಏಕೈಕ ಪಕ್ಷ JRS ಪಕ್ಷ. ಇವತ್ತು 28 MP ರಾಜ್ಯದ ಪರವಾಗಿ ಮಾತಾಡ್ತಾ ಇಲ್ಲ. ಈ ರಾಜ್ಯದ ಜನ ಏನು MP ಅನ್ನೋದ್ರೆ ಗೊತ್ತಿಲ್ಲ ಅಂತ ಏನಿದ್ದಾರೆ, ಮುಗ್ಧರಿದ್ದಾರೆ ಅಥವಾ ಅಮಾಯಕರಿದ್ದಾರೆ ಅಥವಾ ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಅವ್ರಿಗೆಲ್ಲರಿಗೂ ಇವತ್ತು MP ಅನ್ನೋದು ಏನು, ಯಾಕೆ ನಾವು ವೋಟ್ ಹಾಕಬೇಕು ಅನ್ನೋದನ್ನ ನಿಮ್ಮ ಮಾಧ್ಯಮಗಳ ಮುಖೇನ ನಾವೆಲ್ಲ ಜನಗಳಿಗೆ ತಲುಪಿಸಬೇಕಾಗಿದೆ. ಹಾಗಾಗಿ JRS ಪಕ್ಷ ಸತತ 5 ವರ್ಷಗಳಿಂದ ಹೋರಾಟ ಮಾಡ್ತಾ ಇವತ್ತು ಒಂದು ಹಂತಕ್ಕೆ ಬಂದಿದ್ದೀವಿ. MP ಚುನಾವಣೆಯಲ್ಲಿ 28 ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಒಂದು ಶಕ್ತಿ, ಒಂದು ಧೈರ್ಯ, ಒಂದು ಸಾಹಸ ಬಂದಿದೆ. ಅದು ಯಾವುದರಿಂದ ಸಾಧ್ಯ ಅಂದರೆ ನಾವು ಸ್ವಚ್ಛ, ಜನಪರ, ಪ್ರಾದೇಶಿಕ, ಪ್ರಾಮಾಣಿಕ ಒಂದು ಪಕ್ಷವನ್ನು ಕಟ್ಟಿ ಇವತ್ತು ರಾಜ್ಯದ ಹಲವಾರು ಜನಗಳಿಗೆ, ಸಾವಿರಾರು ಜನಗಳಿಗೆ, ಲಕ್ಷಾಂತರ ಜನಗಳಿಗೆ JRS ಪಕ್ಷ ಏನು, JRS ಪಕ್ಷದ ನೀತಿ ಏನು, JRS ಪಕ್ಷದ ಯಾಕೆ ಇಷ್ಟಪಡಬೇಕು, ಯಾಕೆ ವೋಟ್ ಹಾಕಬೇಕು ಅನ್ನೋದು ಹಲವಾರು ಜನಕ್ಕೆ ಗೊತ್ತಾಗಿದೆ. ಆದರೆ ಹಳ್ಳಿಯ ಪ್ರತಿಯೊಬ್ಬ ಜನಗಳಿಗೂ JRS ಪಕ್ಷ ಅರ್ಥ ಆಗಬೇಕು ಅಂತಂದರೆ ನಿಮ್ಮಗಳ ಮುಖೇನ, ಮಾಧ್ಯಮಗಳ ಮುಖೇನ ನಾವೆಲ್ಲ ಕೇಳ್ಕೊತಾ ಇರೋದಿಷ್ಟೇ. ಪ್ರತಿಯೊಬ್ಬನಿಗೂ MP ಅಂದರೆ ಏನು ಅಂತ ಗೊತ್ತಾಗಿ ಅವನ ಓಟು ಭಾಳ ಅಮೂಲ್ಯವಾದದ್ದು. ಅದು ನಿಜವಾಗಿಯೂ ಈ ದೇಶವನ್ನು ಉಳಿಸ್ಬೇಕು, ಈ ರಾಜ್ಯವನ್ನು ಉಳಿಸ್ಬೇಕು ಅಂದರೆ ಅವನ ಮತ ವೇಸ್ಟ್ ಆಗಬಾರ್ದು. ಆ ಮತ JRS ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿದ್ರೆ ನಿಜವಾಗಿಯೂ ಅವನು ಹೊಂದ್ಕೊಂಡಂಥ ಸ್ವಾತಂತ್ರ್ಯ, ಪ್ರಶ್ನೆ ಮಾಡುವ ಸ್ವಾತಂತ್ರ್ಯ ಮತ್ತು ಅವನಿಗೆ ಬೇಕಾಗಿರೋ ನ್ಯಾಯ ಅದನ್ನು ಖಂಡಿತ ಒದಗಿಸ್ಕೊಡುತ್ತೆ ಅಂತ ನಾನು ಈ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮನೆಗಳೇ, ನಮಸ್ಕಾರ.